ಪ್ಯಾಕ್ಗಳ ಮೇಲ್ಗಡೆ ಕ್ಯಾನ್ಸರ್ ವಾರ್ನಿಂಗ್ ಸ್ಟಿಕ್ಕರ್ ಹಾಕೊಂಡು ಮಾರ್ತಾರೆ. ಇನ್ನು ಒಳ್ಳೆ ಗುಣ ಇರುವಂತ ಅಡಿಕೆ ಬ್ಯಾನ್ ಆಗುತ್ತೆ ಅಂತೀರಾ? ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ಇಂಥದ್ದೊಂದು ಸ್ಥಾನಮಾನ ಈ ಅಡಿಕೆಗಿದೆ. ಇದನ್ನ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ರೈತರು ಬೆಳೆದಿರೋ ಅಡಿಕೆ ಜಸ್ಟ್ ಪಾನ್ ಸೂಪರಿಗೆ ಹೋಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಬಟ್ ಬೆಳೆದಿರೋ 50% ಮಾತ್ರ ಈ ಪಾನ್ ಮಸಾಲಾಗೆ ಯೂಸ್ ಮಾಡ್ತಾರೆ. ಉಳಿದಿದ್ದ 50% ಹಲವು ರೀತಿಲಿ ಬಳಸ್ತಾರೆ. ಪೇಂಟ್ ಮ್ಯಾನುಫ್ಯಾಕ್ಚರ್ಗೆ ಹೋಗುತ್ತೆ, ಪರ್ಫ್ಯೂಮ್ ಸೆಂಟ್ಗೆ ಹೋಗುತ್ತೆ, ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಯೂಸ್ ಮಾಡ್ತಾರೆ, ಟೀ ಪೌಡರ್ ಯೂಸ್ ಮಾಡ್ತಾರೆ, ಲೆದರ್ ಟ್ಯಾನಿಂಗ್ ಯೂಸ್ ಮಾಡ್ತಾರೆ, ಕಲರ್ ಡೈಗೆ ಯೂಸ್ ಮಾಡ್ತಾರೆ ಅಂಡ್ ಆಯುರ್ವೇದಿಕ್ ಮೆಡಿಕಲ್ ಸೆಕ್ಟರ್ ನಲ್ಲಿ ಕೂಡ ಉಪಯೋಗಿಸ್ತಾರೆ. ಬ್ಯಾನ್ ಆಗಬೇಕಾಗಿರೋ ಪ್ರಾಡಕ್ಟ್ಸ್ ಅಂದ್ರೆ ಸಿಗರೇಟ್ ಇರ್ಬೋದು, ಲಿಕ್ಕರ್ ಆಗಿರ್ಬೋದು, ಇವುಗಳೆಲ್ಲ ಬ್ಯಾನ್ ಆಗಿಲ್ಲ. ಅಂಡ್ ಆಲ್ಸೋ ಇದರಿಂದ ಗೌರ್ಮೆಂಟ್ಗೆ ಒಳ್ಳೆ ಪ್ರಾಫಿಟ್ ಕೂಡ ಇದೆ. ನಾವು ನೋಡಬಹುದು ಇದೆಲ್ಲ ಪ್ಯಾಕ್ಗಳ ಮೇಲ್ಗಡೆ ಕ್ಯಾನ್ಸರ್ ವಾರ್ನಿಂಗ್ ಸ್ಟಿಕ್ಕರ್ ಹಾಕೊಂಡು ಮಾರ್ತಾರೆ. ಇನ್ನು ಒಳ್ಳೆ ಗುಣ ಇರುವಂತ ಅಡಿಕೆ ಬ್ಯಾನ್ ಆಗುತ್ತೆ ಅಂತೀರಾ? ಮುಂಚೆ ಎಲ್ಲ ಹಲವು ಪೆಸ್ಟಿಸೈಡ್ಸ್ ಅಂಡ್ ಬೇರೆ ಪ್ರಾಡಕ್ಟ್ಸ್ ನ WHO ಬ್ಯಾನ್ ಮಾಡಿತ್ತು. ಇವಾಗ ಒಂದು ಟೀಮ್ ಅಡಿಕೆ ಮೇಲೆ ಒಂದು ರಿಪೋರ್ಟ್ ಕೊಟ್ಟಿದೆ ಅಂಡ್ ಅದರ ಬೇಸಿಸ್ ಮೇಲೆ ಬ್ಯಾನ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿನ ಗೌರ್ಮೆಂಟ್ ಲೋಕಲ್ ಕಂಪನೀಸ್ಗೆ ಇದರ ಮೇಲೆ ರಿಸರ್ಚ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಈ ರಿಪೋರ್ಟ್ಸ್ ಎಲ್ಲ ಬರೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಇಂಡಿಯಾದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಒಡಿಸ್ಸಾ, ಅಸ್ಸಾಂನಲ್ಲಿ ಹೆಚ್ಚು ಬೆಳೆಯೋ ಕಮರ್ಷಿಯಲ್ ಕ್ರಾಪ್ ಅಂಡ್ ಲಾಂಗ್ ಟರ್ಮ್ ಕ್ರಾಪ್ ಆಗಿರೋ ಈ ಅಡಿಕೆನ ಲಕ್ಷಾಂತರ ರೈತರು ಬೆಳೀತಾ ಇದ್ದಾರೆ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಕೆಲವು ದೇಶದಲ್ಲಿ ಅಡಿಕೆ ಬ್ಯಾನ್ ಆಗಿರ್ಬೋದು, ಬಟ್ ನನ್ನ ಅನಿಸಿಕೆ ಕೇಳಿದ್ರೆ ಇಂಡಿಯಾದಲ್ಲಿ ಇದು ಬ್ಯಾನ್ ಆಗಲ್ಲ. ಈ ವಿಡಿಯೋನ ಎಲ್ಲ ಅಡಿಕೆ ಬೆಳೆಗಾರರಿಗೆ ಕಳಿಸಿ, ಹಾಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ ನ ಫಾಲೋ ಮಾಡಿ.